ಬಿಬಿಎಂಪಿ ವಿಶೇಷ ಅನುದಾನದಡಿಯಲ್ಲಿ ಕಾಗವಾಡ ಮತಕ್ಷೇತ್ರ ವ್ಯಾಪ್ತಿಯ ಮದಭಾವಿ, ಹಣ್ಮಾಪುರ ಹಾಗೂ ಕಲ್ಲೊತ್ತಿ ಗ್ರಾಮಗಳಲ್ಲಿ ಸುಮಾರು 15 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಸುಧಾರಣೆ ಕಾಮಗಾರಿಗಳಿಗೆ ಶಾಸಕ ರಾಜು ಕಾಗೆ ಮಂಗಳವಾರ ಪೂಜೆ ನೆರವೇರಿಸಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಇನ್ನು ಆರೋಗ್ಯ ಇಲಾಖೆ ವತಿಯಿಂದ ಮದಭಾವಿ, ಕೆಂಪವಾಡ, ಶೆಡ್ಬಾಳ್ ರೈಲ್ವೆ ಸ್ಟೇಷನ್ ಹಾಗೂ ಪಾಂಡೆಗಾಂವ್ ಗ್ರಾಮಗಳಲ್ಲಿ ಸುಮಾರು 2.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಕಟ್ಟಡ ಕಾಮಗಾರಿಗಳ ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಈ ಸಮಯದಲ್ಲಿ ಲೋಕೋಪಯೋಗಿ ಇಲಾಖೆಯ ಮಲ್ಲಿಕಾರ್ಜುನ್ ಮಗ್ದುಮ್, ತಾಲೂಕಾ ಆರೋಗ್ಯ ವೈದ್ಯಾಧಿಕಾರಿ ಬಸನಗೌಡ ಕಾಗೆ, ಬಸನಗೌಡ ಪಾಟೀಲ್, ಮಾಧ್ಯಮ ವಕ್ತಾರರಾದ ರಾವ್ಸಾಬ್ ಐಹೊಳೆ, ಗುತ್ತಿಗೆದಾರರಾದ ಅಮಸಿದ್ದ ಮಗಳೂರು, ರಾಜು ಅಲ್ಬಾಳೆ, ಶಿವಪುತ್ರ ನಾಯಕ, ಅನಿಲ್ ಶಿಂದೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇವತ್ತು ಫೀಲ್ಡ್ವುಡಿಂದ ಆದಂಥ ವರ್ಗಗಳು 37.5 ಅಂದರೆ 37 ಕೋಟಿ 50 ಲಕ್ಷದ ಕಾಮಗಾರಿಯನ್ನು ಇನ್ನು ಕೊನೆಯದಾಗಿ ಅಲ್ಲಿ ನಾಗನೂರದಿಂದ ಆಜೂರು ಆ ರಸ್ತೆ ಕೊನೆಯದು ಮಾಡ್ತಾಯಿದ್ದೀವಿ. ಇವತ್ತು ಮದಭಾವಿಯಲ್ಲಿ 2, ಜಮ್ಮಿಗಿ ಕಲ್ಲುತ್ತಿ ಇದೊಂದು ಆಯಿತು. ಆಮೇಲೆ ಅದು ಈಗ ಹಲ್ಮಾಪುರ ಕ್ರಾಸ್ನಿಂದ ಆ ಕಡೆ. ಆಮೇಲೆ ನಮ್ಮ ಆರೋಗ್ಯ ಇಲಾಖೆಯಿಂದ 65 ಕೋಟಿಗಳಿಂದ ಸಮುದಾಯ ಆರೋಗ್ಯ ಕೇಂದ್ರಗಳು 4 ಪೂಜೆಯನ್ನು ಮಾಡ್ತಾಯಿದ್ದೀವಿ. ಇನ್ನೂ 12.5 ಕೋಟಿ ರೂಪಾಯಿ ಜಿಲ್ಲಾ ಪಂಚಾಯತಿಯಿಂದ ಇನ್ನೂ ಟೆಂಡರ್ ಹಂತದಲ್ಲಿದ್ದಾವೆ. ಟೆಂಡರ್ ಮುಗಿದಿದೆ, ವರ್ಕೌಟ್ ಕೊಡೋದು ಬಾಕಿ ಇದೆ. ವರ್ಕೌಟ್ ಕೊಟ್ಟ ನಂತರ ಮೋಸ್ಟ್ಲಿ ಅಸೆಂಬ್ಲಿ ಒಳಗಾಗಿ ಇಲ್ಲಿಗೆ ಅಸೆಂಬ್ಲಿಗೆ ಹೋಗಿ ಬಂದ ನಂತರ ನಾಳೆ 6ನೇ ತಾರೀಕು ಇರೋದ 27ರೊಳಗೆ ಬಜೆಟ್ ಅಧಿವೇಶನ ಇರೋದ್ರಿಂದ ಹೋಗಿ ಬಂದ ಬಳಿಕ ಅದನ್ನು ಸಹಿತ ಕಾಮಗಾರಿ ಮಾಡ್ತಾಯಿದ್ದೀವಿ.